ಪಕ್ಕಾ ಕಳ್ಳ ಈ ಬಾಲಿವುಡ್ ಹೀರೋಯಿನ್ ಬಾಯ್ ಫ್ರೆಂಡ್. ಖತರ್ನಾಕ್ ಕಳ್ಳನನ್ನ ಹೆಡೆಮುರಿ ಕಟ್ಟಿದ ಮಡಿವಾಳ ಪೊಲೀಸರು. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಬಂಧಿತ ಆರೋಪಿ. ಕಳ್ಳತನ ದುಡ್ಡಿನಲ್ಲೇ ನಟಿಗೆ 3 ಕೋಟಿ ಮೌಲ್ಯದ ಮನೆ ಕಟ್ಟಿಸಿಕೊಟ್ಟಿದ್ದ ಕಳ್ಳ. ಈ ಖತರ್ನಾಕ್ ಕಳ್ಳನಿಗಿತ್ತು ಪ್ರಖ್ಯಾತ ಬಾಲಿವುಡ್ ನಟಿಯ ನಂಟು. ದೊಡ್ಡವರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿದ್ದು ಮಾತ್ರ ಥೆಫ್ಟ್. 2003ರಲ್ಲಿ ಅಪ್ರಾಪ್ತನಿದ್ದಾಗಲೇ ಕಳ್ಳತನ ಶುರು ಮಾಡಿದ್ದ ಭೂಪ 2009ರಿಂದ ಪ್ರೊಫೆಷನಲ್ ಕಳ್ಳನಾಗಿ ಪಂಚಾಕ್ಷರಿ ಪ್ರಮೋಷನ್. ಸದ್ಯ ಮಡಿವಾಳ ಪೊಲೀಸರಿಂದ ಆರೋಪಿ ಪಂಚಾಕ್ಷರಿ ಬಂಧನ. ವಿಚಾರಣೆ ವೇಳೆ ಬೆಳಕಿಗೆ ಬಂತು 180ಕ್ಕೂ ಹೆಚ್ಚು ಕಳ್ಳತನದ ಕೇಸ್. ಜನವರಿ 9ರಂದು ಮಡಿವಾಳದಲ್ಲಿ ಮನೆಗಳ್ಳತನ ಮಾಡಿದ್ದ ಸ್ವಾಮಿ. ಬಂಧಿತನಿಂದ ಚಿನ್ನಾಭರಣ, ಚಿನ್ನ ಕರಗಿಸೋ ಫೈರ್ ಗನ್ ಜಪ್ತಿ ಮಾಡಲಾಗಿದೆ. ಕಳ್ಳತನ ಮಾಡಿ ಕೋಟಿ ಹಣ ಮಾಡಿದ್ದ ಆಸಾಮಿ ಸ್ವಾಮಿ 2014-15ರಲ್ಲಿ ಪ್ರಖ್ಯಾತ ನಟಿ ಜೊತೆಗೆ ಸಂಪರ್ಕದಲ್ಲಿದ್ದ ಪಂಚಾಕ್ಷರಿ. ಆಕೆಗಾಗಿ ಕೋಟಿ ಖರ್ಚು ಮಾಡಿರೋ ಪಂಚಾಕ್ಷರಿ ಸ್ವಾಮಿ 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. 6 ವರ್ಷ ಗುಜರಾತ್ ಸಬರಮತಿ ಜೈಲಿನಲ್ಲಿದ್ದ ಆರೋಪಿ ಹೊರಬಂದು ಮತ್ತೆ ಕಳ್ಳತನ ಮುಂದುವರೆಸಿ ಜೈಲು ಸೇರಿದ್ದ. ಸ್ವಾಮಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿರೋ ಮಡಿವಾಳ ಪೊಲೀಸರು. ಬಾಲಿವುಡ್ ಹೀರೋಯಿನ್ನ ಬಾಯ್ ಫ್ರೆಂಡ್ ಆಗಿರುವ ಪಕ್ಕಾ ಕಳ್ಳ ಖತರ್ನಾಕ್ ಕಳ್ಳನನ್ನ ಮಡಿವಾಳ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಎಂಬ ಬಂಧಿತ ಆರೋಪಿ. ಕಳ್ಳತನದ ದುಡ್ಡಿನಲ್ಲಿ ಈ ನಟಿಗೆ 3 ಕೋಟಿ ರೂಪಾಯಿ ಮೌಲ್ಯದ ಮನೆ ಕಟ್ಟಿಸಿಕೊಟ್ಬಿಟ್ಟಿದ್ದಾನೆ ಈ ಕಳ್ಳ. ಈ ಖತರ್ನಾಕ್ ಕಳ್ಳನಿಗೆ ಬಾಲಿವುಡ್ ನಟಿಯ ನಂಟಿತ್ತು. ದೊಡ್ಡವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿದ್ದ. ಆದರೆ ಮಾಡ್ತಿದ್ದ ಕೆಲಸ ಮಾತ್ರ ಖತರ್ನಾಕ್ ಕಳ್ಳತನ. 2003ರಲ್ಲಿ ಅಪ್ರಾಪ್ತನಿದ್ದಾಗಲೇ ಕಳ್ಳತನ ಶುರು ಮಾಡಿದ್ದ ಈ ಭೂಪ 2009ರಿಂದ ಪ್ರೊಫೆಷನಲ್ ಕಳ್ಳನಾಗಿ ಪ್ರಮೋಷನ್ ಪಡ್ಕೊಬಿಟ್ಟಿದ್ದ. ಸದ್ಯ ಮಡಿವಾಳ ಪೊಲೀಸರಿಂದ ಆರೋಪಿ ಪಂಚಾಕ್ಷರಿ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಮಾಡಿದ ಖತರ್ನಾಕ್ ಕಳ್ಳನನ್ನ ವಿಚಾರಣೆ ಮಾಡುವಾಗ ತಿಳಿದು ಬಂದಿದ್ದು ಈತ 180ಕ್ಕೂ ಅಧಿಕ ಕಳ್ಳತನದ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ ಅಂತ. ಜನವರಿ 9ರಂದು ಮಡಿವಾಳದಲ್ಲಿ ಮನೆಗಳ್ಳತನ ಮಾಡಿದ್ದ ಈ ಪಂಚಾಕ್ಷರಿ ಸ್ವಾಮಿ ಬಂಧಿತನಿಂದ ಈಗ ಚಿನ್ನಾಭರಣ ಮತ್ತೆ ಚಿನ್ನ ಕರಗಿಸೋ ಫೈರ್ ಗನ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕಳ್ಳತನ ಮಾಡಿ ಕೋಟಿ ಹಣ ಮಾಡಿದ್ದಾನೆ ಈ ಆಸಾಮಿ ಪಂಚಾಕ್ಷರಿ ಸ್ವಾಮಿ. 2014-15ರಲ್ಲಿ ಪ್ರಖ್ಯಾತ ನಟಿ ಜೊತೆಗೆ ಸಂಪರ್ಕದಲ್ಲಿದ್ದ ಈ ಪಂಚಾಕ್ಷರಿ. ಆಕೆಗಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. 2016ರಲ್ಲಿ ಗುಜರಾತ್ ಪೊಲೀಸರು ಇವನ್ನ ಜೈಲ್ಗಟ್ಟಿದ್ರು. ಗುಜರಾತ್ನ ಸಬರಮತಿ ಜೈಲಿನಲ್ಲಿ 6 ವರ್ಷ ಜೈಲುವಾಸ ಅನುಭವಿಸಿದ್ದ ಈತ ಹೊರಬಂದು ಮತ್ತೆ ಕಳ್ಳತನ ಮುಂದುವರಿಸಿಬಿಟ್ಟಿದ್ದ. ಇದೀಗ ಸ್ವಾಮಿಯನ್ನ ಮಡಿವಾಳ ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ.